ವರ್ಷ ನಮ್ಮ ಮಗ ಓದ್ತಾ ಇದ್ದ, ಹೋದ ವರ್ಷದಿಂದ ಇದೇ ಕಂಪ್ಲೇಂಟು. ನಮ್ಮ ಮಕ್ಳು ಓದುವಾಗ್ಲೂ ಇದೇ ಕಂಪ್ಲೇಂಟು. ಬಾತ್ರೂಮ್ ತೊಳಸ್ತಾರೆ, ಊಟ ಬಡ್ಸೋಕ್ಕೆಲ್ಲ ಮಕ್ಕಳೇ, ಪ್ರತಿಯೊಂದು ಕೆಲಸನೂ ಮಕ್ಳ ಕೈಲೇ ಮಾಡಿಸೋದು. ಮತ್ತು ಅದು ಅಲ್ಲದೆ ಪೇರೆಂಟ್ಸ್ ಬಂದು ಈಗ ಮಾತಾಡಿದ್ರೆ ನಮ್ಮ ಮಕ್ಳ ಬಗ್ಗೆ ನಾವೇನೋ ಒಂದು ಕೇಳಕ್ಕೆ ಬಂದರೆ ಆ HM ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಸ್ಲಾಮ್ ಥರ ಕಿರಿಸ್ತಾರೆ. ನಾವು ಸೈಲೆಂಟಾಗೆ ಮಾತಾಡ್ತಾ ಇರಲಿ, ಕಿರ್ಚಾಡ್ತಾರೆ. ನಾವು ಏನು ಕೇಳ್ತಾ ಇದ್ದೀವಿ, ಅವ್ರು ಏನು ಹೇಳಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಸರಿಯಾಗಿ. ಅಂದರೆ ನಾವೇನು ಕೇಳೋದೇ ಬೇಡವಾ? ಮತ್ತು ಪೇರೆಂಟ್ಸೇ ಅಲ್ಲ ನೀವು ಅಂತ ಕೇಳ್ತಾರೆ ಇವಾಗ ಅವರು HM ವಿಜಯಲಕ್ಷ್ಮಿ ಮ್ಯಾಮು. ವಾಶ್ರೂಮ್ ಕ್ಲೀನ್ ಮಾಡಿಸ್ತಾರಂತೆ, ಕಸ ಗುಡಿಸೋ ಅಂತಾರಂತೆ, ಟ್ಯಾಂಕ್ ತೊಳಸ್ತಾರೆ, ಸರಿನಾ? ಅದಾದಮೇಲೆ ಏನೇನೈತೆ ಎಲ್ಲ ಆ ಬ್ಯಾಕ್ ಸೈಡು ಅಷ್ಟೇ. ಇಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರಾ? ಊಟ ಕೊಟ್ಮೇಲೆ ಏನು ಮಾಡ್ತಾರೆ ಗೊತ್ತಾ? ಅದು ಮಿಕ್ಕಿರೋದನ್ನ ತೊಗೊಂಡೋಗಿ ಹುಡುಗರ ಕೈಲೇ ಕೊಟ್ಟು ಕಳ್ಸವ್ರೆ. ನಾನೇ 3-4 ಸರಿ ನೋಡಿದ್ದೀನಿ ಸರ್. ಇಲ್ಲಿ ಅಶೋಕ್ ಕಟ್ಟೆ ಐತೆ, ಅಲ್ಲಿ ಹೋಗ್ಬಿಟ್ಟು ಹಾಕ್ತಾರೆ ಹುಡುಗರು. ನಾನೇ ನೋಡಿದ್ದೀನಿ 4-5 ಸರಿ, ನಾನೇ ಕಣ್ಣಾರೆ ನೋಡಿದ್ದೀನಿ ಸರ್. ನಾವ್ ಹೇಳಿದೀವಿ ಅಂತ ಗೊತ್ತಾದ್ರೆ HM ನಮಗೆ ಏನ್ ಮಾಡ್ತಾರೆ ಅಂತ ಇವ್ನು ಹೆದರ್ಕೋತಿದ್ದಾನೆ. ಅದಕ್ಕೆ ಸುಳ್ಳು ಹೇಳ್ತಿದ್ದಾನೆ ಸರ್. HM ಹೇಳಿದ್ದಾರೆ ಸರ್, ಮಾಡ್ಸಿದ್ದಾರೆ, ಹೇಳ್ಬಿಟ್ಟು ಮಾಡ್ಸಿದ್ದಾರೆ ಸರ್. ಇವನ್ ಜೊತೆ ಇನ್ನೊಬ್ಬ ಮಾಡಿದ್ದ, ಅವ್ನು ಬಂದಿಲ್ಲ ನಿಜ ಹೇಳ್ತಿದ್ದ ಸರ್. ಇವನು ಹೆದರ್ಕೊಂಡು ಸುಳ್ಳು ಹೇಳ್ತಿದ್ದಾನೆ ಸರ್. ಟಾಯ್ಲೆಟ್ ಕ್ಲೀನ್ ಮಾಡಿ ಚಿಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಇವರಿಗೆ ಚಿಕ್ಕಿ ಕೊಡ್ತೀನಿ, ಟಾಯ್ಲೆಟ್ ಕ್ಲೀನ್ ಮಾಡಿ ಅಂತ ಹೇಳಿ ಇವ್ರ ಫ್ರೆಂಡ್ಗೆ ಕ್ಲೀನ್ ಮಾಡಿಸಿ ಆಮೇಲೆ ಹೋಗೋ ಮುಂದೆ ಇಷ್ಟು ಚುಕ್ಕಿ ಕೊಟ್ಟು ಕಳ್ಸೋರು ಸರ್. ನಾವು ನೋಡಿದೀವಿ.